ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಈ ದಿನ ನಿಮಗೆ ಪಡಿತರ ಚೀಟಿಗೆ ಅಂದರೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ KYC ಆಗಿಲ್ಲ ಅಂತ ಹೇಳಿದ್ರೆ ಸುಮಾರು ತುಂಬ ಕಾರ್ಡ್ಗಳು ಡಿಲೀಟ್ ಆಗೋ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಸೆಪ್ಟೆಂಬರ್ 31ನೇ ತಾರೀಕು ನಿಮಗೆ ಕೊನೆಯ ಅವಕಾಶನ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರ ಹೇಳಿದ ಹಾಗೆ ನೋಡಿ, ಹೊಸ ಪಡಿತರ ಚೀಟಿಗಳನ್ನು ನೀಡಲಾಗುತ್ತೆ ಎಂದು ಮಾಧ್ಯಮಗಳಲ್ಲಿ ತುಂಬ ಸುಳ್ಳು ಸುದ್ದಿ ಮತ್ತು ವದಂತಿಗಳನ್ನು ಪ್ರಸಾರ ಆಗುತ್ತಿರುವುದು ಇಲಾಖೆಯ ಗಮನಕ್ಕೆ ಬಂದಿರುತ್ತದೆ. ಇದು ಸುಳ್ಳು ಸುದ್ದಿ ಅಂತೇಳಿ ಈ ಸರ್ಕಾರ ವೆಬ್ಸೈಟ್ನಲ್ಲೇ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ವೀಕ್ಷಕರೇ, ನಿಮ್ಮ ರೇಷನ್ ಕಾರ್ಡ್ KYC ಆಗಿದೆ ಇಲ್ಲೋ ಅಂತ ಚೆಕ್ ಮಾಡಿ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ಮೊದಲಿಗೆ ನೀವು ನಿಮ್ಮ ಆಹಾರ ಕರ್ನಾಟಕ ಅಂತೇಳಿ ಸರ್ಚ್ ಮಾಡಿ. ಆಹಾರ ಕರ್ನಾಟಕ ಅಂತೇಳಿ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಆಹಾರ ಕರ್ನಾಟಕ. ಇಲ್ಲಿ ಶ್ರೀ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕಾಣ್ತಾ ಇದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತೇಳಿ ಕಾಣಿಸುತ್ತೆ. ಇಲ್ಲಿ ನಿಮಗೆ NIC ಅಂತೇಳಿ ರೈಟ್ ಕಾರ್ನರಲ್ಲಿ ಮೇಲ್ಗಡೆ ಒಂದು 3 ಡಾಟ್ ಕಾಣಿಸುತ್ತೆ. ಇದು ವೈಟ್ ಕಲರಿಂದ ಕಾಣಿಸ್ತಾ ಇಲ್ಲ ನೋಡಿ. ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪತ್ರಿಕಾ ಬಿಡುಗಡೆ, NFSA, ಈ ಸೇವೆಗಳು ಅಂತ ಕಾಣಿಸುತ್ತೆ. ನೀವು ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಡಾಟ್ಸ್ ಕಾಣಿಸುತ್ತೆ ನೋಡಿ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ. ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಎಸ್, ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಈ ಸ್ಥಿತಿ ಅಂತೇಳಿ ಬರುತ್ತೆ. ಪಡಿತರ ಚೀಟಿ, ಪಡಿತರ ಚೀಟಿ, ಈ ಸ್ಥಿತಿ ಅಂತ ಬಂದಮೇಲೆ ಈ ಸ್ಥಿತಿ ಒಳಗಡೆ ಮತ್ತೆ 3 ಆಪ್ಷನ್ ಕಾಣುತ್ತೆ. ಹೊಸ ಅಥವಾ ಹಾಲಿ ಪಡಿತರ ಚೀಟಿ, ತಿದ್ದುಪಡಿ ವಿನಂತಿ ಸ್ಥಿತಿ, DBT ಸ್ಥಿತಿ ಅಂತೇಳಿ. ನೀವು ಹೊಸ ಅಥವಾ ಹಾಲಿ ಪಡಿತರ ಚೀಟಿಯನ್ನು ತೊಗೊಂಡು ಕೆಳಗಡೆ ನಿಮ್ಮ ಯಾವ ವಿಭಾಗ ಅಂತೇಳಿ ತೊಗೋಬೇಕು. ಬೆಂಗಳೂರು ವಿಭಾಗನ, ಮೈಸೂರು ವಿಭಾಗನ ಅಥವಾ ಕಲಬುರಗಿ ವಿಭಾಗನ. ನಾನೀಗ ಒಂದು ವಿಭಾಗ ತೊಗೊಳ್ತಾ ಇದ್ದೀನಿ. ತೊಗೊಂಡ ನಂತರ ಈ ರೀತಿಯಾಗಿ ನಿಮ್ಗೆ ಕಾಣಿಸುತ್ತೆ ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕಸ್ಟಮರ್ ಅಫೇರ್ಸ್ ಅಂತೇಳಿ. ಇಲ್ಲಿ ನೀವು ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿ ಸ್ಥಿತಿ, ಪಡಿತರ ಚೀಟಿ ವಿವರ, ಪಡಿತರ ಚೀಟಿ ಬದಲಾವಣೆ ಕೋರಿಕೆ ಸ್ಥಿತಿ, ಈ ರೀತಿಯಾಗಿ ಆಪ್ಷನ್ ಕಾಣುತ್ತೆ. ನೀವು ಇಲ್ಲಿ ಹೊಸ ಪಡಿತರ ಚೀಟಿ ವಿವರ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಹೊಸ ಪಡಿತರ ಚೀಟಿ ವಿವರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ OTP ವೆರಿಫಿಕೇಷನ್, ಸೆಲೆಕ್ಟ್ ವೆರಿಫಿಕೇಷನ್ ಟೈಪ್ ಅಂತೇಳಿ, ವಿತ್ OTP ಮತ್ತು ವಿತೌಟ್ OTP ಅಂತ. ನಾನಿಲ್ಲಿ ವಿತೌಟ್ OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು ನನ್ನ ರೇಷನ್ ಕಾರ್ಡನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ನಾನು ರೇಷನ್ ಕಾರ್ಡ್ ನಂಬರನ್ನು ಹಾಕ್ತಾಯಿದ್ದೀನಿ. ರೇಷನ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಪಕ್ಕದಲ್ಲೇ ಕಾಣುವಂಥ ಗೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಕಾಣುತ್ತೆ. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ನೀವು ಮೆಂಬರ್ ಕೌಂಟ್ ಅಂತ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ, KYC ಡನ್, KYC ರಿಮೈನಿಂಗ್ ಅಂದರೆ ನೋಡಿ ಇಲ್ಲಿ ಈ ರೇಷನ್ ಕಾರ್ಡಲ್ಲಿ 2 ಜನರು ಇದ್ದಾರೆ. ಆ 2 ಜನರು KYC ಡನ್ ಆಗಿದೆ, ಸಕ್ಸಸ್ ಆಗಿದೆ. ಹಾಗೂ KYC ರಿಮೈನಿಂಗ್ 0 ಅಂತೇಳಿ, ಅಂದರೆ ಆಲ್ರೆಡಿ ಇದು KYC ಆಗಿರೋದ್ರಿಂದ ಮತ್ತೆ ನಾವು KYC ಮಾಡಲು ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಕೆಳಗಡೆ ಕಾಣಿಸ್ತಿದೆ, ನೀವು ಎಲ್ಲಿ ಬೇಕಾದರೂ ಈ ಪಡಿತರವನ್ನು ಸಂಗ್ರಹಿಸಲು ಅರ್ಹರಾಗಿದ್ದೀರಿ ಅಂತೇಳಿ ತೋರಿಸ್ತಾ ಇದೆ ನೋಡಿ. ಈ ರೀತಿಯಾಗಿ ನೀವು ನಿಮ್ಮ KYCಯನ್ನು ನಿಮ್ಮ ರೇಷನ್ ಕಾರ್ಡಿಗೆ ಆಗಿದೆಯಾ ಇಲ್ವ ಅಂತೇಳಿ ಚೆಕ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಹಾಗಾದರೆ ಬನ್ನಿ, ಈ KYCಯನ್ನು ಮಾಡಿಲ್ಲ ಅಂದರೆ ಮಾಡಿಸೋದು ಹೇಗೆ ಅಂತ ಹೇಳಿದ್ರೆ ನೋಡಿರಿ, ಕರ್ನಾಟಕ ಪಡಿತರ ಚೀಟಿದಾರರು ಸುಮಾರು ಸೆಪ್ಟೆಂಬರ್ ಅಂತ್ಯದೊಳಗೆ ತಮ್ಮ KYCಯನ್ನು ಕಂಪಲ್ಸರಿಯಾಗಿ ಮಾಡಬೇಕು. ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಅಥವಾ ಗ್ರಾಮವನ್ ಕೇಂದ್ರದಲ್ಲಿ KYCಯನ್ನು ಕಂಪಲ್ಸರಿ ಮಾಡಬೇಕಾಗುತ್ತೆ. ನೀವು ನ್ಯಾಯಬೆಲೆ ಅಂಗಡಿ ಮೂಲಕ ಆಫ್ಲೈನ್ ಅಥವಾ ಅಲ್ಲಿ ಫಿಂಗರ್ ಪ್ರಿಂಟ್ ಬಯೋಮೆಟ್ರಿಕನ್ನು ಕೊಡೋದ್ರ ಮೂಲಕ ನೀವು KYCಯನ್ನು ಮಾಡಿಸ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ತಿರುಳಿ ನೀವು KYCಯನ್ನು ಮಾಡಿಸ್ಬೋದು. ಅದಾದ ನಂತರ ನೀವು ಏನು ಮಾಡ್ಬೋದು ಅಂದರೆ ಮೊಬೈಲ್ ಮೂಲಕ ಅಥವಾ ಆನ್ಲೈನ್ ಮುಖಾಂತರ ಇಲ್ವಾ ಹತ್ತಿರದ ಗ್ರಾಮವನ್ ಕೇಂದ್ರ, ಬೆಂಗಳೂರುವನ್ನು, ಕರ್ನಾಟಕವನ್ನು ಅಥವಾ ಸಾಮಾನ್ಯ ಸೇವಾ ಕೇಂದ್ರದ ಇದು CSC ಅಂತೀವಲ್ಲ, ಆ CSC ಸೆಂಟರ್ ಮೂಲಕ ನೀವೇನು ಮಾಡ್ಬೋದು, ನಿಮ್ಮ KYCಯನ್ನು ಮಾಡಿಸ್ಕೊಳ್ಬೋದು. ಈಗ ನೋಡಿ ವೀಕ್ಷಕರೇ, ಸೆಪ್ಟೆಂಬರ್ ಕೊನೆ ದಿನ ನಿಮಗೆ ಆಗಿದೆ. ಯಾಕಂದರೆ ಸೆಪ್ಟೆಂಬರ್ ತಿಂಗಳ ಒಳಗಾಗಿ ನೀವು ಮಾಡಿಸ್ಬೇಕಾಗುತ್ತೆ. ಇಲ್ಲ ಅಂತೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ಡಿಲೀಟ್ ಆಗುವ ಚಾನ್ಸಸ್ ಇರುತ್ತೆ. ದಯಮಾಡಿ ಇನ್ನೂ ಯಾರು ತಮ್ಮ KYCನ ಮಾಡಿಸಿಲ್ವೋ ದಯಮಾಡಿ ಈ ಮುಖಾಂತರ ಚೆಕ್ ಮಾಡಿ. KYC ಆಗಿಲ್ಲ ಅಂದರೆ ಸೆಪ್ಟೆಂಬರ್ 30 ಒಳಗಾಗಿ KYCನ ಮಾಡಿಸಿ. ಧನ್ಯವಾದಗಳು.